ಆಗಿದೆ. ಸರ್ಕಾರ ಚರ್ಚೆ ಆದಮೇಲೆ ಅದರಲ್ಲಿ ಏನೇನು ಮಾನ್ಯ ಸದಸ್ಯರುಗಳು ಕೇಳಿದ್ದಾರೆ ಅದರಲ್ಲಿ ಯಾವುದು ಕಾರ್ಯೋನ್ಮುಖಕ್ಕೆ ತರಬಹುದನ್ನು ಪರಿಶೀಲನೆ ಮಾಡಿ ಆಮೇಲೆ ಕೆಲಸ ಮಾಡ್ತದೆ. ಸೆಷನ್ ಒಳಗೆ ಕೆಲಸ ಆಗಲ್ಲ. ಅಲ್ಲಿ ಏನಿದ್ರು ಪ್ರಶ್ನೆ ಉತ್ತರ ಅವ್ರೇನೇನು ಸಮಸ್ಯೆಗಳನ್ನ ಹೇಳ್ಕೊಂಡು ಅದನ್ನೆಲ್ಲ ನೋಟ್ ಆಗಿರುತ್ತೆ, ಅದನ್ನು ಮುಂದೆ ಸಾಲ್ವ್ ಮಾಡೋದ್ರ ಬಗ್ಗೆ ಕ್ರಮ ತಗೊಂತಾರೆ. ಈಗ ಬೇಗ 2 ವಾರ ಅದರಲ್ಲಿ ಒಂದಿನ ಶಾಮನೂರು ಶಿವಶಂಕರಪ್ಪಾಜಿ ಅವ್ರ ನಿಧನದಿಂದ ಒಂದಿನ ಇದಾಯಿತು. ಇದು ಸೆಷನ್ ಒಂದು 3 ವಾರ ಉತ್ತಮವಾಗಿ ಚರ್ಚೆ ಮಾಡಬೇಕು. 2 ವಾರಕ್ಕೆಲ್ಲ ಚರ್ಚೆಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. 3 ವಾರ ಇಟ್ಟರೆ ಒಳ್ಳೆಯದು. ಗೃಹಲಕ್ಷ್ಮಿ ಹಣ 2 ತಿಂಗಳು ಹೊಡಿತಾ ಇದ್ದಾರೆ ಅಂತೇಳಿ ಒಂದು ಆರೋಪ ಹಾಕಿಲ್ಲ. ಗೃಹಲಕ್ಷ್ಮಿ ಹಣ ಹೊಡೆಯೋಕ್ಕೆ ಬರೋದೇ ಇಲ್ಲ ರೀ. ಯಾಕೆ ಬರಲ್ಲ ಅಂದರೆ ಅದು ಅಕೌಂಟ್ ಟ್ರಾನ್ಸ್ಫರ್ DBT ಮೂಲಕ ಆಗ್ತದೆ. ಏನಾದರೂ ನನ್ನ ಕೈಯಲ್ಲಿ ಕೊಟ್ಟು ಹಂಚು ಅಂದರೆ ನಿಮ್ಮ ಕೈಯಲ್ಲಿ ಕೊಟ್ಟು ಹಂಚು ಅಂದರೆ ಏನಾದ್ರು ಮೋಸ ಆಗ್ಬೋದು, ದುಡ್ಡು ಹೊಡಿಬೋದು. ಅಕೌಂಟಲ್ಲಿ ಒಂದು ನಮ್ಮ ಅಕೌಂಟಲ್ಲಿ ಇರಬೇಕು, ಇಲ್ಲ ಅವ್ರ ಅಕೌಂಟ್ಗೆ ಹೋಗ್ಬೇಕು. ಬಿಟ್ಟರೆ ಬೇರೆ ಅಕೌಂಟ್ ಎಲ್ಲಿ ಹೋದ್ರೂ ನಿಮಗೆ ಮಾಹಿತಿ ಸಿಗ್ತದೆ. ಸುಮ್ಮನೆ ಅದು ಹೇಳಿದ್ನಲ್ಲ, ಒಲ್ಲದ ಗಂಡಂಗೆ ಮೊಸರು ಕಲ್ಲು ಬರಲ್ಲ. ಅಲ್ಲಲ್ಲಿ ಎಲ್ಲರೂ ಕಲ್ಲು ಬರುತ್ತೆ, ಹಾಲಿಂಡಿದ್ರೆ ಬರಲ್ಲ. ಅವ್ರು ಏನು ಮಾಡಿದ್ರು, ಪೂರ್ತಿ ಇಲ್ಲಿವರೆಗೂ ದುಡ್ಡು ಹಾಕ್ಬಿಟ್ಟಿದ್ದೀವಿ ಅಂತ ಸದನದಲ್ಲಿ ಉತ್ತರ ಕೊಟ್ಟರು. ಅಲ್ಲಿ 2 ತಿಂಗಳೇನೋ ಹಾಕಿಲ್ಲ ಅಂತೇಳಿ ಮಾಹಿತಿನ ಸದಸ್ಯರು ತಂದ ಮೇಲೆ ಅಧಿಕಾರಿಗಳು ಒಂದು ಕ್ಲರಿಕಲ್ ಮಿಸ್ಟೇಕಿಂದ ಆಗಿದೆ. ಪಾಪ ಮೇಡಮ್ದೇನು ತಪ್ಪಿಲ್ಲ, ಅದರಲ್ಲಿ ಕ್ಲರಿಕಲ್ ಮಿಸ್ಟೇಕಿಂದ ಆಗಿದೆ. ಅದಕ್ಕೆ ನಾನು ಸದನಕ್ಕೆ ತಪ್ಪು ಉತ್ತರ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಸಾರಿ ಕೇಳಿರಬೇಕು. 5,000 ಕೋಟಿ ಹಗರಣ ಆಗಿದೆ ಸುಮ್ಮನೆ ಆಯಿತು. ಹುಡುಕ್ರಲ್ಲ, ಈಗ 5,000 ಕೋಟಿ ಹಗರಣ ಆಗಿದ್ದರೆ ಹುಡುಕೊಂಬರೋಕೆ ಕೇಳ್ರಿ ಅವರಿಗೆ. ವಿರೋಧ ಪಕ್ಷದ ಕೆಲಸನೇ ಅದಲ್ಲ ಹುಡುಕೋದು. ಎಲ್ಲಿ ಹೋಗಿದೆ ಅನ್ನೋದಂತೂ ಸಿಗುತ್ತಲ್ಲ. ಅಕೌಂಟಿಂದ ಅಕೌಂಟಿಗೆ ಹೋಗ್ಬೇಕು ಆದರೆ ಸಿಗಲೇಬೇಕಲ್ಲ. ಹುಡುಕ್ರಿ, ಸಿಕ್ಕರೆ ಅದಕ್ಕೇನು ದಂಡ ಕಟ್ಟೋಣ. ಸರ್, ಒಪ್ಪಂದ ಆಗಿಲ್ಲ ಅಂತ ಇನ್ನೂ ಚರ್ಚೆ ಆಗ್ತೈತಿ. ಈಗ ತಮ್ಮ ಸಾಹೇಬರು ಹೇಳಿದ್ದಾರೆ ಒಪ್ಪಂದ ಆಗಿದೆ ಅಂತ. ಏನು ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ? ಅವ್ರು ಹೇಳಿರೋದು ವಿಡಿಯೋ ನಾನು ನೋಡಿದೆ ಗೋಕರ್ಣದಲ್ಲಿ. ಅಲ್ಲಿ ಏನು ಹೇಳಿದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು CM ಮಧ್ಯ ಒಪ್ಪಂದ ಆಗಿದೆ, ಹೈಕಮಾಂಡು ಅದಕ್ಕೆ ಒಪ್ಕೊಂಡಿದೆ ಅಷ್ಟೇ ಹೇಳಿದ್ದಾರೆ. ಯಾವ ವಿಷಯ ಅಂತ ಹೇಳಿಲ್ಲ. ಅದು ನೀವು ಕೇಳಿದ್ರಿ, ಯಾವ್ದು ಸರ್ CM ವಿಷಯನ ಅಂತ. ನಿಮ್ಮ ಮುಂದೆ ಯಾಕೆ ಕೇಳ್ಬೇಕು ಅದನ್ನು ಅಂತ ಉತ್ತರ ಕೊಟ್ಟು ನಾನು ನೋಡಿದೆ. ಸರಿ ಇದೆಯಲ್ಲ ಒಪ್ಪಂದ. ಏನೇನು ವರ್ಕಿಂಗ್ ಬಗ್ಗೆ ಒಪ್ಪಂದ ಇರ್ಬೋದು, ಬೇರೆ ಒಪ್ಪಂದಗಳಿರ್ತವೆ. ಅದನ್ನ ಯಾಕೆ ನೀವು ಬರೀ ಮುಖ್ಯಮಂತ್ರಿ ವಿಷಯಕ್ಕೆ ತಿರ್ತೀರಿ? ಯಾಕೆ ನನಗೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ತೀನಿ, ನೀವು ಉತ್ತರ ಕೊಡೋಕೆ. ಈಗ ನಾನು ಕೇಳ್ತಿದ್ದೆ ಇಷ್ಟು, ಈಗ ನಿಮ್ಮನ್ನೇ ವಾಪಸ್ ಕೇಳ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿರೋಧ ಇದೆಯಾ ನಿಮಗೆಲ್ಲ? ಆಗಲೆಲ್ಲ ಬರ್ತೀರಿ, ಅದೇ ಕ್ವಶನ್ ಕೇಳ್ತೀರೋ. ನಿಲ್ಲಿಸೋದಾದ್ರು ನಿಮ್ಮ ಪ್ರಯತ್ನ ಭಾಳ ಇರೋಂಗೆ ಕಾಣ್ತದೆ. ಇಲ್ಲ, ನಾವು ಸುಮ್ಮನಿದ್ದೀವಿ. ನೀವೇ ಮಾಧ್ಯಮದವ್ರಿಗೆ ಅವ್ರು ನಿಲ್ಲಿಸಬೇಕು ಅನ್ನೋದು ಭಾಳ ಒತ್ತಡ ಇದ್ದಂಗಿದೆ ಎಲ್ಲಿಂದನೂ. ಈಗ ಆಗಲೆಲ್ಲ ಬಂದು ಮುಖ್ಯಮಂತ್ರಿ ಯಾವಾಗ ಬದಲಾವಣೆ, ಮುಖ್ಯಮಂತ್ರಿ ಯಾವಾಗ ಇಳಿಸ್ತೀರ, ಮುಖ್ಯಮಂತ್ರಿ ಯಾವಾಗ ಆಗ್ತದೆ, ಅದೇ ಕ್ವಶನ್ ಒಂದೇ ಕೇಳ್ತಿದ್ದಾರೆ. ನಿಮಗೆ ಯಾಕೆ ಅವ್ರ ಮೇಲೆ ದ್ವೇಷ? ಹೌದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಿಮಗೆ ಯಾಕೆ ದ್ವೇಷ ಅಂತ. ಅಲ್ಲ, ಡಿಸೆಂಬರ್ ಕ್ರಾಂತಿ ಅಂದ್ರೆ, ಜನವರಿ ಕ್ರಾಂತಿ ಅಂದ್ರೆ ನೀವೇ ಅಂದ್ರಲ್ಲ ಸರ್, ನಿಮ್ಮ ಕಾಂಗ್ರೆಸ್ ಅವರೇ ಅಂದ್ರಿ ಸರ್. ನಾವೆಲ್ಲೂ ಹೇಳಿಲ್ಲ. ನಾ ಹಿಂದೆ ಮಾತಾಡಿದ್ದೆ. ಅದಾದಮೇಲೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಯಾರೂ ಸಹ ಮುಖ್ಯಮಂತ್ರಿ ವಿಷಯ ಮಾತಾಡಬೇಡಿ, ಅದ್ರ ಡಿಸಿಷನ್ಸ್ ಏನಾದ್ರು ತಗೊಳ್ಬೇಕು ಅಂದ್ರೆ ನಾವು ಹೈಕಮಾಂಡ್ ಇದ್ದೀವಿ, ತಗೊಳ್ತೀವಿ ಅಂತ ಉತ್ತರ ಕೊಟ್ಟರು. ಅಲ್ಲಿಂದ ನಾನು ಈಗ ಏನಾದ್ರು ಮಾತಾಡಿದ್ದೀನ? ಅದಕ್ಕೊಂದು ಅರ್ಥನೂ ಕಲ್ಪಿಸಿದ್ರು. ಯಾಕೆ ಇವರು ಸಿದ್ದರಾಮಯ್ಯ ಕಡೆ ವಾಲಿದ್ದಾರೆ, DK ಸಾಹೇಬರು, ಅವೆಲ್ಲ ಸುಮ್ಮನೆ ಅಸಮಂಜಸ. ಯಾಕೆಂದರೆ ಅಭಿಮಾನ ಪ್ರೀತಿ ಇರುತ್ತೆ. ನಾನೀಗ ಆಂಜನೇಯ ಆದರೆ ಎದೆ ಸೀಳು ತೋರಿಸ್ಬಿಡಿ ಶ್ರೀರಾಮನ ಥರ, ಆ ಥರ ಬರೋದಿಲ್ಲ. ದಯಮಾಡಿ ನಿಮಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ದರೆ ಅದನ್ನೊಂದು ಆಂದೋಲನ ಸ್ಟಾರ್ಟ್ ಮಾಡ್ಕೊಳ್ರಿ. ಇಳಿಸೋಕ್ಕೆ ಏನಾದ್ರು ಹೋರಾಟ ಮಾಡೋದಿದ್ರೆ ನಮ್ಮ ಮೇಲೆ ಯಾಕೆ ಬರ್ತೀರಿ ಗದಾ ಪ್ಲಾನ್ ಮಾಡ್ತೀರಿ? ನಿಮ್ಮಂತ ನಿಜ ಸರ್, ಈಗ ಒಪ್ಪಂದ ಆಗಿತ್ತು ಅಂತ ಅವಾಗ ಹೇಳ್ಕೊಂತ ಬರ್ತಿದ್ರಿ. ನಿಮ್ಮ ನಾಯಕರೇ ನಿಜ ಅಂದಿದ್ದಾರೆ. ನಾನು ಎಲ್ಲೂ ಹೇಳ್ತೀನಿ ಕೇಳ್ರಿ. DK ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ವ್ಯಕ್ತಪಡಿಸಿದ ನಿಜ, ಅದ್ರಾಗೇನು ಬದಲಾವಣೆ ಇಲ್ಲ. ಎಲ್ಲೂ ಸಿದ್ದರಾಮಯ್ಯ ಸಾಹೇಬ್ ಇಳಿಸಿ ಅಂತ ನಾನು ಹೇಳಿಲ್ಲ. ಎಲ್ಲೂ 2 ವರ್ಷ ಒಪ್ಪಂದ ಆಗಿದೆ ಅಂತಲೂ ಹೇಳಿಲ್ಲ. ಸುಮ್ಮನೆ ನಮ್ಮ ನಾಗರಿಕರಿಗೆ ನಾವು ತಪ್ಪು ಮಾಹಿತಿ ಕೊಡಬಾರ್ದು. ನೀವು ಅದಕ್ಕೊಬ್ಬರು ಕಾರಣನೇ. ನಾನು ಅಲ್ಲ, ಮತ್ತೊಬ್ಬರಲ್ಲ. ಮಾತಾಡಲೇಬೇಕಲ್ಲ. ನಮಗೆ ಒಪ್ಪಂದ ಹೆಂಗಾಗಿದೆ ಅಂತಂದ್ರೆ, ಒಪ್ಪಂದ ಅಂದರೆ DK ಶಿವಕುಮಾರ್ ಅವರು ಮುಂದಿನ ಅವಧಿ CM ಆಗಲಿ 2028ಕ್ಕೆ ಆ ಥರ ಒಪ್ಪಂದ ಆಗಿರ್ಬೋದು. ನಾ ಪೂರ್ಣಾವಧಿ ಆಗ್ತೀನಿ ಅಂತಲೂ ಇರ್ಬೋದೇನೋ. ನನಗೆ ಒಪ್ಪಂದ ಅವ್ರನ್ನೇ ಕೇಳ್ಬೇಕು, ಯಾರು ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ. ಅವ್ರನ್ನೇ ಹೋಗಿ ಒಪ್ಪಂದ ಏನಾಗಿದೆ ಅನ್ನೋದನ್ನು ನೀವು ಪದೇ ಪೀಡಿಸಿ ಏನಾದ್ರು ಬಾಯಿ ಬಿಟ್ಟರೆ ಬಿಡ್ಬೋದು. ನೀವೇ ಕೇಳ್ಬಿಡೋರಿ. ಅವರು ಹೇಳಿದ್ದಾರೆ. ನಾನು ಸದನದಲ್ಲಿದ್ದೆ. ಪ್ರತಿಪಕ್ಷದವರು ಕೆದಕಿ ಕೇಳಿದಾಗ ಹೈಕಮಾಂಡನ್ನು ಒಂದು ಪದನ್ನು ಅವರು ಬಳಸಿದ್ದಾರೆ. ನಾನು ಸಹ ಪ್ರತಿ ಬಾರಿನೂ ಹೈಕಮಾಂಡ್ ಅಂತ ಹೇಳ್ತೀನಿ. DK ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ತಾರೆ. ಈಗ ಅರ್ಥ ತಾವೇ ತಿಳ್ಕೊಳ್ಳಿ. ಹೈಕಮಾಂಡ್ ನಾಳೆ ತೀರ್ಮಾನ ಮಾಡಿದ್ರು ಆಯಿತು, ಇನ್ನು 10 ವರ್ಷ ಬಿಟ್ಟು ತೀರ್ಮಾನ ಮಾಡಿದ್ರು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ಪೂಜೆ ಪುನಸ್ಕಾರ ಟೆಂಪಲ್ ರನ್ ಜೋರಾಗಿದೆ. DK ಶಿವಕುಮಾರ್ ಡೇಟ್ ಏನೋ ಕೊಟ್ಟಿದ್ದಾರೆ ಸರ್. ಅವರು ಏನೋ ಜ್ಯೋತಿಷಿ ತೆಗೆದಾಗ ಏನೋ ಡೇಟ್ ಕೊಟ್ಟಿದ್ದಾರೆ ಅಂತ. ನೀವಿದ್ರ ಜೊತೆಗೆ
ಅಲ್ಲ ನೀವೇನಿದ್ರೆ ಹೇಳಿ ರಾಜ್ಯೋದ್ದೇಶ ನಾನು ಹೋಗ್ತೀನಿ, ನನ್ನ ಒಂದಿಷ್ಟು ಸಮಸ್ಯೆ ಕೇಳ್ಬಿಡ್ತೀನಿ. ಏನಂತ ನನಗೆ ಆಶೀರ್ವಾದ ಮಾಡಿದೆ, ದಿನಾಂಕ ಕೊಟ್ಟಿದೆ. ಅದು ಅವರು ಯಾವ್ದು ದಿನಾಂಕ ಅಂತ ಅವ್ರನ್ನೇ ಕೇಳ್ರಿ. ಈಗ ನಾನು ಕೆಲವು ದೇವರಲ್ಲಿ ನಂಬಿಕೆ ಇರೋನೆ, ನಾನು ಅವ್ರ ಏನಾಗ್ಬಿಟ್ಟಿದೆ ಎಲ್ಲದರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಿದ್ದಂಗೆ ಆಗಿದೆ. ನಾನು ದೈವ ಭಕ್ತ, ಅವರು ದೈವ ಭಕ್ತರು, ನಾನು ಅವ್ರ ಫಾಲೋಯರು, ನಾನು ದೇವ್ರು ನಂಬ್ತೀನಿ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಹೇಳ್ಕೊತೀನಿ, ಕೇಳ್ಕೊತೀನಿ. ಅದು ನನಗೆ ಹೇಳ್ತದೆ. ಅದು ನಿಮ್ಮ ಮುಂದೆ ಹೇಳೋಕ್ಕಲ್ಲ ಏನಾಗುತ್ತೆ ಏನಾಗಲ್ಲ ಅಂತ. ಸೇಮ್ ಆಗಲಿ ಅಂತ ಯಾವಾಗಲೂ ಇದೆ ನನ್ನ ಬೇಡಿಕೆ, ಇವತ್ತಲ್ಲ. ನಾನು ಡೇ 1 ಯಾವತ್ತು ನನ್ನ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ, ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಜನವರಿ ಆಗ್ಬೋದು ಸರ್. ಟೈಮ್ ಬರಲಿ, ಜನವರಿಲಿ ಮಾತಾಡೋಣ ನಾವು ನೀವು. ನಿಮ್ಮ ಪಥ ಏನಾದ್ರು ಬದಲಾಗುತ್ತಾ ಸರ್ ಸಂಕ್ರಾಂತಿ? ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋ ಅಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯದು ಆಗಂತೂ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ಅಂತ ನೋಡೋಣ. ವರ್ಷ ಆಗ್ತಾ ಇರುತ್ತೆ ಸರ್ ಸೂರ್ಯಪಥ ಸಂಕ್ರಾಂತಿ. ಎಲ್ಲ ಹೋದ ಪಾಲಿಟಿಕ್ಸ್ ಏನಂತ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು ಅಣ್ಣ, ಆಗ್ಬೋದು. ನೋಡೋಣ, ಕಾದು ನೋಡೋಣ. ಅಲ್ಲ, ಪಾಲಿಟಿಕ್ಸ್ ಅಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿ ಅವ್ರ ಮಧ್ಯೆ ಸಂಕ್ರಾಂತಿ ಯಾವ ರೀತಿ ಆಗ್ಬೋದು ಅಂತ? ಒಳ್ಳೇದೇ ಆಗ್ಬೋದು. ಯಾವ ರೀತಿ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಸರ್. ಲಾಸ್ಟ್ ಈಗ ಡಿನ್ನರ್ ಮೀಟಿಂಗ್ ಆಯಿತು. ಡಿನ್ನರ್ ಮೀಟಿಂಗಲ್ಲಿ ದಲಿತ CM ಮಾಡಬೇಕು, ಒಂದು ವೇಳೆ CM ಬದಲಾವಣೆ ಆದರೆ ಅನ್ನೋದು ಒಂದು ಮಾತು. ಹೈಕಮಾಂಡ್ ದಲಿತ CM ಅನ್ಬೋದು, ಬ್ರಾಹ್ಮಣರು CM ಅನ್ಬೋದು, ಒಕ್ಕಲಿಗರು CM ಅನ್ಬೋದು, ಲಿಂಗಾಯತರು ಮಾಡೋಣ ಅನ್ಬೋದು, ಅಲ್ಪಸಂಖ್ಯಾತರು ಮಾಡೋಣ ಅನ್ಬೋದು. ಯಾರನ್ನಾದರೂ ಮಾಡಿದ್ರು ನಮ್ಮದೇನು ಅಭ್ಯಂತರ ಇಲ್ಲ, ಮೊದಲನೇದು. ಆಮೇಲೆ ದಲಿತರು CM ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಎಲ್ಲ ಸಮುದಾಯದವ್ರಿಗೂ ಶಕ್ತಿ ಇದೆ, ಎಲ್ಲ ಸಮುದಾಯದಲ್ಲೂ ಆ ಒಂದು ಶಕ್ತಿ ಇರೋಂಥ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ, ಬೇರೆ ಪಕ್ಷದಲ್ಲಿ ಇದರೆಲ್ಲ ಗೊತ್ತಿಲ್ಲ. ಯಾರಾದರೂ ನಾವು ಸ್ವಾಗತ ಮಾಡ್ತೀವಿ, ಯಾಕೆಂದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರೋರು ನಾವು. ಈಗ ನಾನೊಬ್ಬನೇ ತೀರ್ಮಾನ ಮಾಡೋದಾಗಿದ್ದರೆ ನಾನೇ ಆಗ್ಬಿಡ್ತಿದ್ದೆ. ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದೇ ಒಂದು ಸಮುದಾಯ ತೀರ್ಮಾನ ಮಾಡೋಕ್ಕಲ್ಲ, ಯಾವುದೇ ಒಂದು ಸಮುದಾಯದಿಂದ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯ, ಸಣ್ಣ ಸಣ್ಣ ಸಮುದಾಯನೂ ಇವತ್ತು ನಿಮಗೆ ಮತ ಕೊಟ್ಟಿದೆ. ಸಣ್ಣ ಸಣ್ಣ ಸಮುದಾಯನ ಗೌರವಿಸ್ಬೇಕು. ಸಣ್ಣ ಸಮುದಾಯದವ್ರನ್ನೂ ಅಲ್ಪಸಂಖ್ಯಾತರು ನಾವು ಮುಖ್ಯಮಂತ್ರಿ ಮಾಡಿದ್ರೆ ಅದು ತಪ್ಪೇನಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಬಿಡ್ತೀವಿ. ಯಾರಾದರೂ ಆಗಲಿ DK ಶಿ ಒಂದ್ಸರಿ ಆಗ್ಬೇಕು ನಿಮಗೆ. ಅಲ್ಲ, ಅವ್ರು ಆಗ್ತಾರೆ, ಆಗಲೇಬೇಕು ಅಂತ ನಾನು ಮುಂಚಿನ ಒತ್ತಡ ಇದೆ. ಅದಕ್ಕೆ ನಾನಲ್ಲ ಡಿಸಿಷನ್ ತಗೊಳ್ಳೋದು, ಹೈಕಮಾಂಡ್ ಅಲ್ವಾ. ಹೈಕಮಾಂಡ್ ಡಿಸಿಷನ್ ತಗೊಳುತ್ತಲ್ಲ, ಹೈಕಮಾಂಡ್ ತಗೊಳಕ್ಕೆ ನಾನು ಸ್ವಾಗತ ಮಾಡಲೇಬೇಕಾಗ್ತದೆ, ಮಾಡ್ತೀನಿ. ಮಠಾಧೀಶರು ಕೂಡ ದಲಿತ CM ಬೇಕು ಅಂತಂದು ತುಮಕೂರಲ್ಲೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಮಠಾಧೀಶರು ಕೂಡ ಈಗ ಸಹಜ, ಅವು ಸಮುದಾಯದ ಮಠಾಧೀಶರು ಆ ಸಮುದಾಯದ ಬಗ್ಗೆ ಮಾತಾಡೋದು ಸಹಜ ಇದೆ. ಮೊನ್ನೆ OBC ಯಾರು ಐಂದ ವರ್ಗದ ಗುರುಗಳು ಒಂದು 15-20 ಜನ ನಾನು ಹೋಗಿದ್ದೆ ಜೊತೆಗೆ ಬಂದು DK ಶಿವಕುಮಾರ್ ಸಾಹೇಬ್ರನ್ನ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಆಗಲಿ ಅಂತ ಹೊರಗಡೆ ಸ್ಟೇಟ್ಮೆಂಟು ಕೊಟ್ಟರು. ಅವರ ನೇತೃತ್ವದಲ್ಲಿ ಒಂದು 5 ಸಮಾವೇಶನ ಮಾಡಿ ಒಳ್ಳೇದಾಗುತ್ತೆ ಅಂತಲೂ ಕೊಟ್ಟರು. ಅಂದರೆ ಐಂದ ಸ್ವಾಮಿಗಳೇ DK ಶಿವಕುಮಾರ್ ಸಾಹೇಬ್ರನ್ನ ಒಪ್ಪಿದ್ದಾರೆ. ಹಂಗಾಗಿ ಜಾತಿ ಆಗ್ತಿರೋದು ಅವ್ರವ್ರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾರೆ. ಇಲ್ಲೆಲ್ಲೂ ಒಕ್ಕಲಿಗ ಸ್ವಾಮಿಯವರು ಹೇಳಿದ್ರು ಅಂತ ನೀವೆಲ್ಲ ಮಾತಾಡ್ತಾ ಇತ್ತು, ಮಾಧ್ಯಮದಲ್ಲಿ ಬಂತು. ಅದಕ್ಕೆ ಕೆಲವರು ವಿರೋಧನೂ ಮಾಡಿದ್ರು. ಈಗ ಅವರೊಬ್ಬರೇ ಮಾತಾಡಿದರೆ ಜಾತಿ ಪ್ರಕಾರ ಹೋಗೋದು. ಈಗ ಯಾರು ಐಂದ ಸಂಬಂಧಪಟ್ಟ ಮಠಾಧೀಶರು ಎಲ್ಲರೂ ಬಂದು ಹೇಳಿಕೆ ಕೊಟ್ಟು ಈಗೇನು ಹೇಳ್ತೀರಿ ನೀವು? ಹಾಗಾಗಿ ಯಾವ ಮಠಾಧೀಶರು ಹೇಳಿದ್ರು, ಯಾರೇ ಶಾಸಕ ಅಥವಾ ಯಾರೇ ವಿಧಾನ ಪರಿಷತ್ ಸದಸ್ಯ ಹೇಳಿದ್ರು ಯಾವುದು ಬದಲಾವಣೆ ಆಗೋಲ್ಲ. ಏನಾದ್ರು ಬದಲಾವಣೆ ಆಗಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನ ಆಗಬೇಕು. ಹೈಕಮಾಂಡ್ ಯಾವತ್ತು ತೀರ್ಮಾನ ಮಾಡುತ್ತೋ ಅವತ್ತು ಯಾರನ್ಗೆ ಹೇಳ್ತಾರೋ ಅವರಿಗೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಮತ ಹಾಕೋಕ್ಕೆ. ತಾವು CM ರಾಜಕೀಯ ಕಾರ್ಯದರ್ಶಿ ಆಗ್ಬೋದು ಅಂತ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಏನು ಈ ಸಂಕ್ರಾಂತಿ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಹೊಡಿ ಅಂದ್ರೂ ಅಥವಾ ನೀವೇನು ಹೇಳಿದ್ರೆ ಆ ಹುದ್ದೆನೂ ಇರ್ಬೋದು, ಯಾವುದೇ ಹುದ್ದೆ ಕೊಟ್ಟರು ನಾನು ಶಿರಸ ವಹಿಸಿ ಕೆಲಸ ಮಾಡೋಕ್ಕೆ ಸಿದ್ಧಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರು ಆಯ್ಕೆ ಅದಕ್ಕೊಂದು ಕೋರ್ ಕಮಿಟಿ ನಮ್ಮದೊಂದು ಮಂಡಳಿ ಇರುತ್ತೆ, ಮೀಟಿಂಗ್ ಮಾಡ್ತೀವಿ. ನಾಳೆ 24ಕ್ಕೆ ಶಾಮನೂರು ಶಿವಶಂಕರಪ್ಪಾಜಿ ಅವರೇನು ದಿವಂಗತರಾಗಿದ್ದಾರೆ, ಅದಕ್ಕೊಂದು ನುಡಿ ನಮನ ನಮ್ಮ ವೀರಶೈವ ಮಹಾಸಭಾದಿಂದ 24 ಇದರಲ್ಲಿ ವೀರಶೈವ ಮಹಾಸಭಾ ಬೆಂಗಳೂರಲ್ಲಿ ನುಡಿ ನಮನ ಕಾರ್ಯಕ್ರಮ. ಎಲ್ಲ ಲಿಂಗಾಯತರ ಮುಖಂಡರು, ಶಾಸಕರು, ಎಲ್ಲ ಪಕ್ಷದ ಶಾಸಕರು, ಮುಖಂಡರು ಸೇರಿ ಒಂದು ನುಡಿ ನಮನ ಕಾರ್ಯಕ್ರಮ, ಅವರಿಗೊಂದು ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆ ಬಗ್ಗೆ ಒಂದು ಸ್ಮರಣಿಸೋಕ್ಕೆ ಒಂದು ಕಾರ್ಯಕ್ರಮ 24 ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ನಮ್ಮಲ್ಲಿ ಬೈಲ ಇರುತ್ತೆ. ಬೈಲದಲ್ಲಿ ಯಾರು ಇಂಥ ಸಂದರ್ಭಗಳಲ್ಲಿ ಯಾರು ನೆಕ್ಸ್ಟ್ ಅಧ್ಯಕ್ಷರಾಗಬೇಕು ಬೈಲವನ್ನು ಮಾಡಿದ್ದಾರೆ. ಬೈಲದ ಪ್ರಕಾರ ಹೆಂಗಿರುತ್ತೆ ಹಂಗೆ ಹಿರಿಯರು ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ಕೊಂಡು ಖಂಡ್ರೆ ಅವರೇ ಆಗ್ತಾರೆ ಬಯಲ ಪ್ರಕಾರ ಹಿರಿಯ ಈಶ್ವರ್ ಖಂಡ್ರವ್ರನ್ನ ನಾನು ಬೆಂಬಲಿಸ್ತೀನಿ. ನಾನು ಅವ್ರ ಜೊತೆಗಿರೋದು, ನಾನು ಅವ್ರನ್ನ ಬೆಂಬಲಿಸ್ತೀನಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಕೆಲವೊಂದಿಷ್ಟು ಜನ ಮಲ್ಲಿಕಾರ್ಜುನ ಆಗಬೇಕು ಅಂತ ಆಡಿಯೋಗಳು ನೇರ ನುಡಿಯವ್ರು ಬೇಕು, ನಿಮ್ಮಂಥರ ಬೇಕು ಅಂತ ನೇರ ನುಡಿ ಇಲ್ಲಿಗೆ ನಾನು ಸೇರ್ತೀನಿ. ನಾನು ಇದ್ದೀನಿ ವೀರಶೈವ ಮಹಾಸಭಾದ ಜಿಲ್ಲಾ ಯುವ ಘಟಕ ಅಧ್ಯಕ್ಷನ ಕೆಲಸ ಮಾಡಿರೋ ಅನುಭವ ಇದೆ. ಆಮೇಲೆ ಶಾಸಕನಾಗಿ ಪಕ್ಷ ಸಂಘಟನೆಗೆ ಹೋಯ್ತಿಗೆ ಸ್ವಲ್ಪ ವೀರಶೈವ ಲಿಂಗಾಯತ ಸಮುದಾಯ ಕಡೆ ಕಡಿಮೆ ಆಯಿತು.
ಈಗ ಈಶ್ವರ್ ಖಂಡ್ರೆ ಸಾಹೇಬ್ರ ಜವಾಬ್ದಾರಿ ಕೊಟ್ಟರು ನಾನು ನಿರ್ವಹಿಸ್ತೀನಿ, ಅವ್ರ ಜೊತೆಗೆ ಇರ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.